ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ 10 ರಿಂದ 15 ನಿಮಿಷದಲ್ಲಿ ತಯಾರಿಸುವಂತಹ ಟೊಮೆಟೊ ಕೂರ್ಮವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಹೆಚ್ಚಿನ ಸಮಯ ಏನೂ ಬೇಡ. ಕಡಿಮೆ ಸಮಯದೊಳಗೆ ಸುಲಭವಾಗಿ ಚಪಾತಿಗೆ ಅಥವಾ ದೋಸೆ ಜೊತೆಗೆ ಅಥವಾ ರೈಸ್ ಐಟಮ್ ಜೊತೆಗೆ ಉಪಯೋಗಿಸುವಂತಹ ಕೂರ್ಮವನ್ನು ಹೇಗೆ ಮಾಡ್ಬೋದು ಅಂತ ನೋಡುವ. ಮೊದಲಿಗೆ ಇಲ್ಲಿ 4 ರಿಂದ 5 ಅಂದರೆ ಒಂದು ಅಂದಾಜು ಅರ್ಧ ಕೆಜಿಯಷ್ಟು ಹಣ್ಣು ಒಳ್ಳೆ ಹಣ್ಣಾದ ಟೊಮೆಟೊ, 2 ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು, ಒಂದು 4 ಪೆಪ್ಪರು, ಒಂದು 10 ಬೆಳ್ಳುಳ್ಳಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನಷ್ಟು ಅರಶಿನ ಹುಡಿ, ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಟೊಮೆಟೊವನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆಯೇ ಬಿಡಬೇಕು. ಅದು ಹಾಗೆಯೇ ಇರಲಿ. ಅಷ್ಟರೊಳಗೆ ನಾವು ಕುಕ್ಕರ್ಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡು, ನೀವು ಯಾವುದೇ ಎಣ್ಣೆ ಬೇಕಾದರೂ ಉಪಯೋಗಿಸಿಕೊಳ್ಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆ ಉಪಯೋಗಿಸ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ಬಿಸಿ ಆದ ನಂತರ 3 ಲವಂಗ, 1 ಪುಲಾವ್ ಎಲೆ, ಹಾಗೆಯೇ ಸ್ವಲ್ಪ ಚಕ್ಕೆ, 1 ಇಂಚಿನಷ್ಟು ಚಕ್ಕೆ, ಇವಿಷ್ಟನ್ನು ಹಾಕ್ಕೊಂಡು ಒಮ್ಮೆ ಅದನ್ನು ಫ್ರೈ ಮಾಡಿಕೊಂಡು, ಸಾಸಿವೆ ಎಣ್ಣೆ ಆದ ಕಾರಣ ಅದು ಬೇಗ ಫ್ರೈ ಆಗ್ತದೆ, ಟೈಮ್ ತಗೊಳ್ಳೋದಿಲ್ಲ. ಇದಕ್ಕೆ ಈಗ ಬೆಳ್ಳುಳ್ಳಿ, ಕಾಳು ಮೆಣಸು ಹಾಗೂ ಕೊತ್ತಂಬರಿಯ ದಂಡು ಇರ್ತದಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಗೆ ತೆಗೆದಿಟ್ಕೊಳ್ಳಿ, ಅದನ್ನು ಕೊನೆಗೆ ಹಾಕ್ಕೊಳ್ಬೋದು. ಈಗ ಇವಿಷ್ಟನ್ನು ಮಾತ್ರ ಫ್ರೈ ಮಾಡಿಕೊಳ್ಬೇಕು. 1 ರಿಂದ 1 ನಿಮಿಷ ಸಾಕಾಗ್ತದೆ, ಯಾಕೆಂದರೆ ಸಾಸಿವೆ ಎಣ್ಣೆ ಬಿಸಿ ಇರ್ತದೆ, ಅದರಿಂದಾಗಿ ಅದು ಬೇಗ ಫ್ರೈ ಆಗೋ ಕಾರಣ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಅದಕ್ಕೆ ಕಡಲೆ ಹುಡಿಯನ್ನು ಸೇರಿಸಿಕೊಂಡು ಅದನ್ನು ಕೂಡ 1 ನಿಮಿಷದವರೆಗೆ ಬಾಡಿಸಿಕೊಳ್ಬೇಕು. ಕಡಲೆ ಹುಡಿಯ ಹಸಿ ಸ್ಮೆಲ್ ಹೋಗಬೇಕು. ಸಣ್ಣ ಉರಿಯಲ್ಲಿ ಆದರೆ 1 ರಿಂದ 2 ನಿಮಿಷ ಬೇಕಾಗ್ಬೋದು, ದೊಡ್ಡ ಉರಿಯಲ್ಲಿ ಆದರೆ 1 ನಿಮಿಷ ಸಾಕಾಗ್ತದೆ. ಕಡಲೆ ಹುಡಿಯ ಹಸಿ ವಾಸನೆ ಹೋದ ನಂತರ ಹಾಗೆ ಅದು ಗಂಟು ಕೂಡ ಬೀಳಬಾರ್ದು, ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ, ಅದು ಫ್ರೈ ಆಯಿತು. ಈಗ ಇದಕ್ಕೆ ಅರಶಿನ ಹಾಗೂ ಮೆಣಸಿನ ಹುಡಿಯನ್ನು ಕೂಡ ಹಾಕಿಕೊಂಡು ಇದನ್ನು ಕೂಡ ಒಂದು ಅರ್ಧ ನಿಮಿಷದಷ್ಟು ಟೈಮ್ ಅದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಅದರದ್ದು ಕೂಡ ಹಸಿ ವಾಸನೆ ಹೋಗಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವು ಉಪ್ಪು ಹಾಕಿ ಏನು ಟೊಮೆಟೊವನ್ನು ಇಟ್ಕೊಂಡಿದ್ದೇವೆ ಅದನ್ನು ಇದಕ್ಕೆ ಸೇರಿಸಿಕೊಳ್ಬೇಕು. ಈ ಟೊಮೆಟೊವನ್ನು ಕೂಡ ನೀರು ಬಿಡುವಲ್ಲಿವರೆಗೆ ಅದನ್ನು 1-2 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದರೆ ಅದು ಕೂಡ ಒಳ್ಳೆ ಪರಿಮಳ ಬರ್ತದೆ. ಟೊಮೆಟೊ ಮೆತ್ತಗಾಗಬೇಕು. ಮೆತ್ತಗಾಗುವವರೆಗೆ ಅದನ್ನು ಫ್ರೈ ಮಾಡಿ. 1-2 ನಿಮಿಷ ಬೇಕಾಗ್ಬೋದು ಅಥವಾ 3 ನಿಮಿಷ ಕೂಡ ಬೇಕಾಗ್ಬೋದು. ನೀವು ಉರಿ ಯಾವ ಹಂತದಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳಿದ ಮೇಲೆ ಡಿಪೆಂಡ್ ಆಗ್ತದೆ. ನೋಡಿ, ಇದು ಈಗ ಮೆತ್ತಗಾಯ್ತಿದು. ಇದಕ್ಕೆ ಈಗ 1 ಲೀಟರ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನಾವಿದನ್ನು ಕೂರ್ಮ ಟೈಪಲ್ಲಿ ಮಾಡೋ ಕಾರಣ ಒಂದು ಸ್ವಲ್ಪ ತೆಳ್ಳಗೆ ಬೇಕು ನಮಗೆ. ಅದು ಕಡಲೆ ಹುಡಿ ಹಾಕಿದ ಕಾರಣ ಅದು ಮಂದ ಬರ್ತದೆ. ಈಗ ಇದನ್ನು 1 ವಿಸಿಲ್ ಹಾಕಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಹಾಕಿಸಿ ಇದನ್ನು 1 ವಿಸಿಲ್ ಕೂಗಿದರೆ ಸಾಕಿದು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಈಗಲೇ ಹಾಕಿಕೊಳ್ಬೋದು, ಇಲ್ಲ ನಂತರ ಕೂಡ ಸೇರಿಸ್ಕೊಳ್ಬೋದು. ಈ ಮಸಾಲೆಗಳೆಲ್ಲ ಬಿಟ್ಟುಕೊಳ್ಳಿಕ್ಕೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಂತರ ಇದನ್ನು ಮುಚ್ಚಳ ತೆಗೆದು, ವಿಸಿಲ್ ತಣ್ಣಗಾದ ನಂತರ ಮುಚ್ಚಳ ತೆಗೆದು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ, ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ಪೇಸ್ಟ್ ಮಾಡಿದ ಟೊಮೆಟೊ ಸ್ಲರಿಯನ್ನು ಜಾಲರಿ ಮುಖಾಂತರ ಅದನ್ನು ಚೆನ್ನಾಗಿ ಸೋಸಿಕೊಳ್ಳಿ. ನೋಡಿ, ಈ ಥರ ಕಸ ನಮಗೆ ಮಸಾಲೆ ಯಾವುದೂ ಅದರಲ್ಲಿ ಬೇಡ. ಇದನ್ನು ನೋಡಿ ಎಷ್ಟು ಕ್ಲೀನಾಗಿ ಬಂತು ಅಂತ ಹೇಳಿಕೊಂಡು ಇದನ್ನು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲಿಂದ ಚೆನ್ನಾಗಿ 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿಕೊಳ್ಬೇಕು. ಸಣ್ಣ ಉರಿಯಲ್ಲಿ ಕುದಿಸೋದ್ರಿಂದ ನಾವು ಕಡಲೆ ಹುಡಿ ಹಾಕ್ಕೊಂಡಿದ್ದೇವೆ, ಅದು ದಪ್ಪ ಬರ್ತದೆ. ನಿಮಗೆ ಎಷ್ಟು ದಪ್ಪ ಬೇಕು ಆ ಅಳತೆಗೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಿಕೊಂಡ್ರೆ ನಮ್ಮ ರುಚಿಯಾದ ಟೊಮೆಟೊ ಕೂರ್ಮ ರೆಡಿ ಆಯಿತು. ಎಲ್ಲ ಸಾಮಗ್ರಿಗಳು ಸುಲಭವಾಗಿ ಸಿಗುವ ಕಾರಣ ಇದನ್ನು ತಯಾರಿಸಲಿಕ್ಕೆ ಕೂಡ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಬ್ಯಾಚುಲರ್ಗಳಿಗೆ ಹಾಗೆಯೇ ಕೆಲಸಕ್ಕೆ ಹೋಗುವವರಿಗೆ ಇದು ಒಂದು ಸುಲಭವಾದ ರೆಸಿಪಿ. ಇದನ್ನು ನೀವು ಚಪಾತಿ ಜೊತೆಗೆ, ಪುಲ್ಕದ ಜೊತೆಗೆ, ಪರೋಟ ಜೊತೆಗೆ, ಹಾಗೆಯೇ ರೈಸ್ ಬಾತ್ ಜೊತೆಗೆ ಕೂಡ ಇದನ್ನು ಸರ್ವ್ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.